ಬೇಲ್ ಮೇಲೆ ಹೊರಬಂದಿರುವಂತಹ ಕೊಲೆ ಆರೋಪಿ ದರ್ಶನ್ ಇದೀಗ ಮೈಸೂರಿನಲ್ಲಿ ಕಾಲ ಕಳೆದಿದ್ದಾನೆ. ವಿಶೇಷ ಅನುಮತಿ ಪಡೆದು ಮೈಸೂರಿಗೆ ಎಂಟ್ರಿ ಕೊಟ್ಟು ಫಾರ್ಮ್ ಹೌಸ್ನಲ್ಲಿ ಪತ್ನಿ, ತಾಯಿ, ಸಹೋದರಿ ಜೊತೆಗೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಕುಂಟತಲೂ ಇಲ್ಲ, ಹೆಗಲ ಆಸರಿಯೂ ಬೇಕಾಗಿಲ್ಲ. ವೈಟ್ ಟಿ ಶರ್ಟ್, ಶಾರ್ಟ್ಸ್ ಮೇಲೆ ಫಾರ್ಮ್ ಹೌಸ್ ನಲ್ಲಿ ಆರಾಮಾಗಿದ್ದಾರೆ. ಸರ್ಜರಿ ಮಾಡಿಸ್ದಿದ್ರೆ ಲಕ್ವಾ ಹೊಡೆಯುತ್ತೆ ಅಂತ ವಕೀಲರಿಂದ ಕೋರ್ಟ್ಗೆ ಹೇಳಿಸಿದ್ದ ದರ್ಶನ್ ಈಗ ಜಾಮೀನು ಸಿಗ್ತಾ ಇದ್ದಂತೆ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಜಾಲಿಯಾಗಿದ್ದಾರೆ. ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ ಕೋರ್ಟ್ನಿಂದ ವಿಶೇಷ ಅನುಮತಿ ಪಡೆದು 15 ದಿನದ ಮಟ್ಟಿಗೆ ಮೈಸೂರಿಗೆ ಆಗಮಿಸಿದ್ದಾರೆ. ಮೈಸೂರಿನಲ್ಲಿರೋ ಫಾರ್ಮ್ ಹೌಸ್, ತಾಯಿ ಮನೆ ಹಾಗೂ ಆಸ್ಪತ್ರೆ ಹೀಗೆ ಕೇವಲ 3 ಸ್ಥಳಗಳಿಗಷ್ಟೇ ಹೋಗಲು ಅನುಮತಿ ನೀಡಲಾಗಿದೆ. ಇವತ್ತು ಬೆಂಗಳೂರಿನಿಂದ ನೇರವಾಗಿ ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರೋ ಫಾರ್ಮ್ ಹೌಸ್ಗೆ ಆಗಮಿಸಿದ್ರು. ಪತ್ನಿ ವಿಜಯಲಕ್ಷ್ಮಿ, ತಾಯಿ, ಸೋದರಿ ಮತ್ತು ನಟ ಧನ್ವೀರ್ ಹಾಗೂ ಸ್ನೇಹಿತರನ್ನ ಫಾರ್ಮ್ ಹೌಸ್ಗೆ ಕರೆಸಿಕೊಂಡು ಫ್ಯಾಮಿಲಿ ಜೊತೆಗೆ ಕಾಲ ಕಳೀತಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಫಾರ್ಮ್ ಹೌಸ್ ಸಿಬ್ಬಂದಿ ಕುಂಬಳಕಾಯಿ ಒಡೆದು ದರ್ಶನ್ ಅನ್ನ ಬರಮಾಡಿಕೊಂಡ್ರು. ನಂತರ ಮಾಧ್ಯಮಗಳನ್ನು ನೋಡ್ತಾ ಇದ್ದಂತೆ ಮತ್ತು ಅಭಿಮಾನಿಗಳು ಗೇಟ್ ಬಳಿ ಬರ್ತಿದ್ದಾರೆ ಅಂತ ಗೊತ್ತಾಗಿ ಗೇಟ್ಗೆ ಟಾರ್ಪಲ್ ಮೂಲಕ ಮುಚ್ಚಿಸಲಾಗಿದೆ. ಹದಿನೈದು ದಿನಗಳ ವಿಶೇಷ ಅನುಮತಿ ಪಡೆದು ಮೈಸೂರಿಗೆ ಆಗಮಿಸಿರೋ ದರ್ಶನ್ ತೋಟದಲ್ಲಿ ರಿಲ್ಯಾಕ್ಸ್ ಆಗಿದ್ದಾರೆ. ತಾಯಿ ಮನೆಗೆ ಹೋಗದೆ ತಾಯಿಯನ್ನೇ ತೋಟಕ್ಕೆ ಕರೆಸ್ಕೊಂಡಿದ್ದು ಆಸ್ಪತ್ರೆಗೆ ಹೋಗ್ತಾನಾ ಅಥವಾ ಫಾರ್ಮ್ ಹೌಸ್ಗೆ ವೈದ್ಯರನ್ನ ಕರೆಸ್ಕೊಳ್ತಾನಾ ಅನ್ನೋ ಕುತೂಹಲವಿದೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನ ಜಾಮೀನು ಆದೇಶ ಕುರಿತಂತೆ ಮಾತನಾಡಿದ ಪೊಲೀಸ್ ಆಯುಕ್ತ ಬಿ ದಯಾನಂದ್, ಜಾಮೀನು ಸಿಕ್ಕ ಮಾತ್ರಕ್ಕೆ ಪ್ರಾಸಿಕ್ಯೂಷನ್ ವೈಫಲ್ಯ ಆಗೋದಿಲ್ಲ. ಪ್ರಾಸಿಕ್ಯೂಷನ್ ವೈಫಲ್ಯ ಅನ್ನೋದು ವಿಚಾರಣೆ ಪೂರ್ಣಗೊಂಡ ಬಳಿಕ ನಿರ್ಧಾರ ಆಗುತ್ತೆ. ನಾವು ನ್ಯಾಯಾಲಯದ ತೀರ್ಪನ್ನ ಗೌರವಿಸಬೇಕು, ಆದ್ರೆ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂದಿದ್ದಾರೆ. ನಾವು ನ್ಯಾಯಾಲಯದ ಆದೇಶವನ್ನು ಗೌರವಿಸಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ರೇಣುಕಾಸ್ವಾಮಿ ಗಾತೆ ಕೊಲೆ ಪ್ರಕರಣ ಏನಿತ್ತು ಅದನ್ನು ನಾವು ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆಯನ್ನು ಮಾಡಿ ನಾವು ನ್ಯಾಯಾಲಯಕ್ಕೆ ಈಗಾಗಲೇ ಅಂತಿಮ ವರದಿಯನ್ನು ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ವಿ. ಅದರ ಇದು ಪ್ರಕರಣದ ಒಂದು ವಿಚಾರಣೆ ಏನಿದೆ ಅದು ಪ್ರಾರಂಭ ಆಗಬೇಕಾಗ್ತದೆ. ಈ ಪ್ರಕರಣದ ಅಂತಿಮ ಘಟ್ಟವನ್ನು ನಾವು ನೋಡಬಹುದಾಗ್ತದೆ. ಅದಕ್ಕೂ ಮುಂಚೆ ಏನಾದರೂ ಒಪಿನಿಯನ್ ಮಾಡಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಸದ್ಯ ಜಾಮೀನಿನ ಮೇಲೆ ಹೊರಬಂದಿರೋ ದಾಸ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಜಾಲಿಯಾಗಿದ್ರು ಪೊಲೀಸರು ಸುಪ್ರೀಂ ಮೊರೆ ಹೋಗ್ತಿರೋ ವಿಚಾರ ಆತಂಕ ತರಿಸಿರೋದಂತೂ ನಿಜ. ದಿಲೀಪ್ ಚೌಡಳ್ಳಿ, TV9, ಮೈಸೂರು.